ವೆಲ್ಕಮ್ ಟು ಪ್ರದೀಪ್ತಿ ಬ್ಲಾಗ್ಸ್. ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಶಟಲ್ ಬಸ್ ಡ್ರಾಪ್ ಪಾಯಿಂಟಿಂದ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ನಡ್ಕೊಂಡು ಬಂದರೆ ಎಂಟ್ರೆನ್ಸ್ ಮುಗಿಸಿ ಆಮೇಲೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಒಳಗಡೆ ಬಂದ್ವಿ. ಸೊ ಇವಾಗ ನಾವು ನೋಡ್ತಾ ಇರೋದು ಕಾರ್ಟು, ಗಾಲ್ಫ್ ಕಾರ್ಟ್ ಅಂತ. ಸೊ ನಿಮ್ಗೆ ಇಲ್ಲಿ ಗಾಲ್ಫ್ ಕಾರ್ಟ್ ಇರುತ್ತೆ ಓಡಾಡೋಕ್ಕೆ, ತುಂಬ ಏಜ್ ಆದವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಆಚೆಗಡೆ ಓಡಾಡೋಕ್ಕೆ ಈ ಆಟೋನೂ ಇರುತ್ತೆ. ಸೊ ನಾನು ಹಿಂದಿನ ಬ್ಲಾಗಲ್ಲಿ ಹೇಳ್ದಂಗೆ ಎಲಿವೇಟರ್ಸ್ ಇರುತ್ತೆ ಮಧ್ಯದಲ್ಲಿ. ಸೊ ನೀವು ವ್ಯೂ ಪಾಯಿಂಟ್ಸ್ನ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನಾವು ಹಂಗೆ ನೋಡಿಕೊಂಡು ಎಲಿವೇಟ್ರಲ್ಲಿ ಹೋಗೋ ಬದಲು ವಾಕ್ ಮಾಡೋಣ, ಯಾಕಂದರೆ ಸ್ಟ್ಯಾಚ್ಯೂ ಹತ್ತತ್ರ ಬಂದ್ವಿ ಅಂತ ನಾವು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿದೆ ಜಾಗ, ಒಳ್ಳೆ ಫೋಟೋ ಶೂಟ್ ಮಾಡ್ಕೊಬೋದು ಒಳ್ಳೆ ಕ್ಯಾಮ್ರಾಸ್ ತಂದಿದ್ರೆ. ನಾನು ಗುಜರಾತ್ಗೆ ಬಿಸ್ನೆಸ್ ಟ್ರಿಪ್ಗೋಸ್ಕರ ಬಂದಿದ್ದು. ಸೊ ಅದಕ್ಕಾಗಿ ನಾನು ನಂದು ಆ್ಯಕ್ಷನ್ ಕ್ಯಾಮ್ರಾಸ್ ಎಲ್ಲ ತರಕ್ಕೆ ಹೋಗಿರಲಿಲ್ಲ. ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಇನ್ನೇನು ತುಂಬ ಹತ್ರನೇ ಇದ್ದೀವಿ. ಸೊ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿದು ನೀವು ನೋಡ್ಬೋದು, ಎಂಟ್ರಿ ಎಕ್ಸಿಟ್ಟು ಲಾಬಿನೂ ಇದೆ ಒಳಗಡೆ ಏನಿದೆ ಅಂತ ನಾವು ಇನ್ನೂ ಮುಂದೆ ಹೋಗ್ತಾ ನೋಡೋಣ. ಹಾಗೆ ಅಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ತುಂಬಾ ದೊಡ್ಡದಾಗೆ ಕಾಣಿಸ್ತಾ ಇದೆ ಹತ್ರ ಬರ್ತಾರಂಗೆ. ನನ್ನ ಪ್ರಕಾರ ಹೇಳಬೇಕು ಅಂದರೆ ತುಂಬ ದೂರದಿಂದನೇ ಆ್ಯಕ್ಚುಲಿ ಸ್ಟ್ಯಾಚ್ಯೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹತ್ರ ಹೋಗ್ತಾ ತುಂಬ ದೊಡ್ಡದಿರೋ ಕಾರಣ ನಮಗೆ ಅಷ್ಟು ಕ್ಲಿಯರಾಗಿ ವೀವ್ ಸಿಗೋಲ್ಲ. ಇನ್ನು ತುಂಬ ಹತ್ರ ಹೋಗಿರೋ ವೀವ್ಸು ಇದೆ, ಬಟ್ ನಮ್ಗೆ ಅಷ್ಟು ಕ್ಲಾರಿಟಿಯಾಗಿ ನೋಡೋಕ್ಕಾಗಲ್ಲ, ಅಂದರೆ ಕಂಪ್ಲೀಟ್ ಸ್ಟ್ಯಾಚ್ಯೂ ನೋಡೋಕ್ಕಾಗಲ್ಲ. ಇದು ಸ್ಟ್ಯಾಚ್ಯೂ ದೂರದಿಂದನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೇ ನಾವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನರ್ಮದಾ ನದಿದು ವ್ಯೂ ಪಾಯಿಂಟ್ಸು ತುಂಬಾ ಚೆನ್ನಾಗಿದೆ. ಅಲ್ಲೇ ಹಂಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಲೂ ಬರೆದು ಒಂದು ಕಡೆ ನೇಮ್ ಪ್ಲೇಟ್ ಹಾಕಿದ್ದಾರೆ. ಸ್ಟ್ಯಾಚ್ಯೂ ನರ್ಮದಾ ನದಿ ಫೇಸಿಂಗಲ್ಲಿದೆ ಆ್ಯಕ್ಚುಲಿ. ಸೊ ನೀವು ನೋಡ್ಬೋದು ಇವಾಗ ನಾವು ತುಂಬ ಹತ್ರನೇ ಇದ್ದೀವಿ, ಆದ್ರೂ ಎಷ್ಟು ದೊಡ್ಡದಾಗಿದೆ ಅಂತ ಕಾಣಿಸುತ್ತೆ. ಫುಲ್ ಕಂಪ್ಲೀಟ್ ವ್ಯೂ ನೋಡಬೇಕು ಅಂದರೆ ಈ ಪಾಯಿಂಟ್ ಬೆಟ್ರ್ ಅಂತ ನಂಗೆ ಅನಿಸುತ್ತೆ. ನೀವಿವಾಗ ನೋಡ್ತಾ ಇರೋದು ಇದು ಸ್ಟೇಜಸ್ಸು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಟ್ಟೋಕ್ಕೆ. ಸೊ ಬೇಸ್ ಹೆಂಗೆ ಕಟ್ಟಿದ್ದಾರೆ, ಆಮೇಲೆ ಮಲ್ಟಿಪಲ್ ಸ್ಟೇಜಸ್ ಹೆಂಗೆ ಕಟ್ಟಿದ್ದಾರೆ ಅಂತ ಅಲ್ಲಿ ಒಂದು ಪಿಕ್ಟೋರಿಯಲ್ ಇದೆ. ಹಾಗೆಯೇ ವರ್ಲ್ಡಲ್ಲಿ ಇದು ಹೈಯೆಸ್ಟು ಹೈಟ್ ಇರೋ ಸ್ಟ್ಯಾಚ್ಯೂ ಅಲ್ವಾ. ಸೊ ಅದಕ್ಕಾಗಿ ಎಷ್ಟು ಹೈಟ್ ಇದೆ ಅಂತ ಕಂಪ್ಯಾರಿಸನು ಕೊಟ್ಟಿದ್ದಾರೆ. ಸೊ ಒಳಗಡೆ ನಾವು ಆಲ್ಮೋಸ್ಟ್ ವೀವ್ ಗ್ಯಾಲರಿ ಮತ್ತು ಮ್ಯೂಸಿಯಮ್ಗೆ ಬಂದಿದ್ದೀವಿ. ಈ ಮ್ಯೂಸಿಯಮ್ಮು ಮತ್ತು ಎಕ್ಸಿಬಿಟ್ ಝೋನ್ ಅಂತಲೂ ಕರೀತಾರೆ. ಈ ಮ್ಯೂಸಿಯಮ್ಮು ಫುಲ್ಲು ಸೆಂಟ್ರಲ್ ಡೇಸಿ ಇರುತ್ತೆ. ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ನು, ಈ ಕನ್ಸ್ಟ್ರಕ್ಷನ್ ಮಾಡಿರೋ ಇನ್ಫಾರ್ಮೇಷನ್ಸು ಅಪ್ಡೇಟ್ ಆಗಿರುತ್ತೆ ಇಲ್ಲಿ. ನಾವು ವೀವ್ ಗ್ಯಾಲರಿಗೆ ಹೋಗಬೇಕು ಅಂದರೆ ಇದೇ ಮ್ಯೂಸಿಯಮ್ಗೆ ಬರಬೇಕು, ಅಥವಾ ಇದನ್ನ ಎಕ್ಸಿಬಿಟ್ ಝೋನ್ ಅಂತಲೂ ಕರೀತಾರೆ. ಇಲ್ಲಿ ನಿಮಗೆ ಎಲಿವೇಟರ್ ಇರುತ್ತೆ ವೀವ್ ಗ್ಯಾಲರಿಗೆ ಹೋಗೋಕ್ಕೆ. ಮ್ಯೂಸಿಯಂ ಎಂಟ್ರೆನ್ಸಲ್ಲೇ ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಯೋಗ್ರಫಿ ಮತ್ತು ಅವ್ರದ್ದು ಸ್ಟ್ಯಾಚ್ಯೂಸ್ ಎಲ್ಲ ಇರುತ್ತೆ. ಹಾಗೆ ಇನ್ನೊಂದೇನು ಖುಷಿ ವಿಚಾರ ಅಂದರೆ ಈ ಸ್ಟ್ಯಾಚ್ಯೂ ಡಿಸೈನ್ನ ನಮ್ಮ ಇಂಡಿಯಾನೇ ಮಾಡಿರೋದು. ಅವ್ರ ಹೆಸರು ರಾಮ್ ವಿ ಸುತಾರ್ ಅಂತ. ಈ ಸ್ಟ್ಯಾಚ್ಯೂ ಕಟ್ಟೋಕ್ಕೆ ಮತ್ತು ಈ ಮ್ಯೂಸಿಯಮ್ಮು ಮತ್ತು ವೀವ್ ಗ್ಯಾಲರಿ ಎಲ್ಲದಕ್ಕೂ ಅಪ್ರಾಕ್ಸಿಮೇಟ್ ಕಾಸ್ಟು ಒಂದು 3,000 ಕೋಟಿ ಖರ್ಚಾಗಿದೆ. ಹಾಗೆ ಇಲ್ಲಿಂದೇನು ವಿಶೇಷ ಅಂದರೆ ಇಲ್ಲಿ ಈ ಬಸ್ ಮಾತ್ರ ಯೂಸ್ ಮಾಡೋದು, ಅಂದರೆ ಎಲೆಕ್ಟ್ರಿಕ್ ಬಸ್ಸು, ಮತ್ತು ಸೋಲಾರ್ ಪ್ಲ್ಯಾಂಟ್ ಇದೆ ಎಲೆಕ್ಟ್ರಿಸಿಟಿಗೆ, ಮತ್ತು ಗ್ರೀನ್ ಇನಿಷಿಯೇಟಿವ್ಸ್ ಅಂತಲೂ ಕರೀತಾರೆ. ಈ ಇಮೇಜಲ್ಲಿ ನೀವು ನೋಡ್ಬೋದು ಸ್ಟ್ಯಾಚ್ಯೂ ಮಧ್ಯದಲ್ಲಿ ನಿಮಗೆ ಎಲಿವೇಟರ್ ಇರೋದು. ಈ ಎಲಿವೇಟರ್ ಏನಕ್ಕೆ ಅಂದರೆ ನಾವು ವೀವ್ ಗ್ಯಾಲರಿಗೆ ಹೋಗೋಕ್ಕೆ ಮತ್ತು ವೀವ್ ಗ್ಯಾಲರಿಯಿಂದ ನರ್ಮದಾ ನದಿದು ವೀವ್ಸ್ ನೋಡೋಕ್ಕೆ ಹೇಗಿರುತ್ತೆ ಅಂತ. ಹಾಗೆ ಇಲ್ಲಿ ನೋಡ್ಬೋದು ಮೇಕಿಂಗ್ ಆಫ್ ಸ್ಟ್ಯಾಚ್ಯೂ ಅಂತಲೂ ಒಂದು ಪಿಕ್ಚರ್ ಇದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ವಿಡಿಯೋನೂ ಇದೆ. ಈ ವಿಡಿಯೋಲಿ ನಿಮಗೆ ಮೇಕಿಂಗ್ ಆಫ್ ಸ್ಟ್ಯಾಚ್ಯೂ ಅಂತ ಇರುತ್ತೆ. ನಮಗಲ್ಲಿ 3 ಲ್ಯಾಂಗ್ವೇಜಸ್ ಇರುತ್ತೆ, ಹಿಂದಿ, ಇಂಗ್ಲೀಷು ಮತ್ತು ಗುಜರಾತಿ. ನಮ್ಗೆ ಯಾವ್ದು ಕಂಫರ್ಟೇಬಲ್ ಅದು ಚೂಸ್ ಮಾಡಿ ನಾವು ನೋಡ್ಬೋದು ವೀಡಿಯೋನ ಕಂಪ್ಲೀಟಾಗೆ. ಹಾಗೆ ಮುಂದೆ ಬಂದರೆ ನಾನು ಹೇಳ್ದಂಗೆ ಮ್ಯೂಸಿಯಮಲ್ಲಿ ನಿಮಗೆ ತುಂಬಾ ವಿಚಾರ ಇದೆ. ನಮ್ಮ ಇಂಡಿಯಾ ಕಲ್ಚರು, ಲೈಫ್ ಸ್ಟೋರಿ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು, ಮತ್ತು ಇಂಡಿಯಾಸ್ ಫ್ರೀಡಮ್ ಮೂಮೆಂಟ್ ಟೈಮ್ ಲೈನು. ಹಾಗೆ 15 ಮಿನಿಟ್ಸ್ ಡಾಕ್ಯುಮೆಂಟ್ರಿ ಮೂವಿ ಇದೆ. ಓವರ್ 2000 ಫೋಟೋಗ್ರಫೀಸ್ ಇದೆ. ಹಾಗೆ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಮತ್ತು ಲೆಟರ್ಸ್ ಇದೆ. ಹಂಗೆ ನಾವು ನೋಡ್ತಾ ಹೋಗ್ತಾ ಇದ್ದರೆ ನಮಗೆ 3D ಮ್ಯಾಪ್ ಕೂಡ ಸಿಗುತ್ತೆ ಇಲ್ಲಿ ಮಲ್ಟಿಮೀಡಿಯಾ ಡಿಸ್ಪ್ಲೇಸಲ್ಲಿ. ಇನ್ನು ಕೆಲವೊಂದು ಪ್ಲೇಸಸಲ್ಲಿ ನಮ್ಮ ಇಂಡಿಯನ್ ಕಲ್ಚರು, ಹಾಗೆ ನಮ್ಮ ಹಳೆ ಕಾಲದ ಪದ್ಧತಿ ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರೋದು ಅನಿಮಲ್ಸ್ದು ಫೋಟೋಗ್ರಫಿ. ಹಾಗೆ ಸರ್ದಾರ್ ಪಟೇಲ್ ಅವರ ಪರ್ಸ್ನಲ್ ಬಿಲಾಂಗಿಂಗ್ಸು ಇಟ್ಟಿದ್ದಾರೆ. ಹಾಗೆ ಡಿಸ್ಪ್ಲೇ ಮತ್ತು ಡಿಜಿಟಲ್ ಡಿಸ್ಕ್ರಿಪ್ಷನ್ನು ಅದರಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ವೀವ್ ಗ್ಯಾಲರಿದು ಎಲಿವೇಟರು. ಈ ಎಲಿವೇಟರು ಸ್ಟ್ಯಾಚ್ಯೂ ಮಧ್ಯದಲ್ಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ 2 ಹೈ ಸ್ಪೀಡ್ ಲಿಫ್ಟ್ಸ್ ಇರುತ್ತೆ.
ಮತ್ತು ಇದ್ರದ್ದು ಸ್ಪೀಡ್ ಮತ್ತು ಕೆಪಾಸಿಟಿ ಹೇಳಬೇಕು ಅಂದರೆ ಒಂದು ಸತಿಗೆ 26 ಜನನ ಕರ್ಕೊಂಡೋಗೋ ಕೇಪಬಿಲಿಟಿ ಇದೆ. ಇದರ ಹೈಟು 153 ಮೀಟರ್ಸ್ ಹೈಯಲ್ಲಿದೆ ಮತ್ತು ನಮಗೆ 30 to 40 ಸೆಕೆಂಡ್ಸಲ್ಲೇ ನಾವು ವೀವ್ ಗ್ಯಾಲರಿ ಲೊಕೇಶನ್ಗೆ ಹೋಗ್ಬಿಡ್ತೀವಿ. ವೀವಿಂಗ್ ಗ್ಯಾಲರಿಗೆ ಏನಕ್ಕೆ ಹೋಗಬೇಕು ಅಂದರೆ ಇದು ಚೆಸ್ಟ್ ಲೆವೆಲಲ್ಲಿ ಸಿಚುವೇಟ್ ಆಗಿದೆ ಸ್ಟ್ಯಾಚ್ಯೂ ಅಲ್ಲಿ. ಹಾಗೆ 360 ಡಿಗ್ರಿ ವೀವ್ ಸಿಗುತ್ತೆ ನಮಗೆ. ಸರೌಂಡಿಂಗ್ ಹಿಲ್ಸು, ರಿವರು ಮತ್ತು ಡ್ಯಾಮು ಕಾಣಿಸುತ್ತೆ ನಮಗೆ. ಇದು ಒಂದು ಸತಿಗೆ ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ಆಲ್ಮೋಸ್ಟ್ 200+ ಮೆಂಬರ್ಸ್ನ ಆಕ್ಯುಪೈ ಮಾಡೋ ಕೆಪಾಸಿಟಿ ಇದೆ ಆ ಲಿಫ್ಟಲ್ಲಿ. ಸೊ ನಾವಲ್ಲಿ ವೀವಿಂಗ್ ಗ್ಯಾಲರಿ ಇದು ಟಿಕೆಟ್ ಸಿಕ್ಕಿರಲಿಲ್ಲ ನಮಗೆ ಮುಂಚೆನೇ ಹೇಳ್ದಂಗೆ. ಸೊ ಅದಕ್ಕಾಗಿ ನಾವು ಹಂಗೆ ಹೋಗ್ತಾಯಿದ್ವಿ. ನೀವು ಇಲ್ಲಿ ನೋಡ್ಬೋದು ಗಾಲ್ಫ್ ಕಾರ್ಟಿಂದ ಸ್ವಲ್ಪ ಏಜ್ ಆಗಿರೋರೆಲ್ಲ ಬಂದು ಇಳಿತಾಯಿದ್ರು. ಸೊ ನಾವು ಹಂಗೆ ಎಲಿವೇಟರ್ ತೊಗೊಂಡು ಸ್ಟ್ಯಾಚ್ಯೂ ನಿಯರ್ ಬೈ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ದೂರದಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹತ್ತಿರ ಹೋಗ್ತಾನೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಒಂದೇ ಒಂದು ಬೇಜಾರು ವಿಚಾರ ಏನು ಅಂದರೆ ಹತ್ತಿರ ಹೋಗ್ತಾರಂಗೆ ನಮಗೆ ಫುಲ್ ವ್ಯೂ ಸಿಗಲ್ಲ, ದೂರದಿಂದನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲೊಂದು ಪಾಯಿಂಟ್ಸ್ ಇಟ್ಟಿದ್ದಾರೆ, ಲೈಕ್ ಫೋಟೋ ತೊಗೊಳ್ಳೋಕ್ಕೆ, ಇಲ್ಲ ಒಳ್ಳೆ ವ್ಯೂ ಕಾಣಿಸುತ್ತೆ. ನೋಡಿ, ನೀವು ನೋಡ್ಬೋದು ಹಿಲ್ಸ್ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ಸೀನಿಕ್ ವ್ಯೂವ್ಸ್ ಆ್ಯಕ್ಚುಲಿ. ನಾವು ಎಂಟ್ರೆನ್ಸಿಂದ ಶುರು ಮಾಡಿ ಆಲ್ಮೋಸ್ಟ್ ಒಂದು 20-30 ನಿಮಿಷ ಆಗಿದೆ. ಬಟ್ ಆದ್ರೂ ನಾವು ಸರ್ದಾರ್ ಸ್ಟ್ಯಾಚ್ಯೂ ಹತ್ರ ಹೋಗೋಕ್ಕೆ ಆಗಿರಲಿಲ್ಲ. ಅಂದರೆ ಅಷ್ಟು ದೂರ ಇದೆ, ಅಂದರೆ ಅಷ್ಟು ದೊಡ್ಡದಾಗಿದೆ ಇದು ಕಟ್ಟಿರೋ ಕನ್ಸ್ಟ್ರಕ್ಷನ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ. ನನ್ನ ಪರ್ಸ್ನಲಾಗಿ ಇಷ್ಟ ಆಗಿದ್ದು ನಮ್ಮ ಇಂಡಿಯಾಲಿ ಈ ಥರ ಇಂಜಿನಿಯರಿಂಗ್ ಎಲ್ಲ ಇದೆ ಅಂತ ತುಂಬಾ ಆಶ್ಚರ್ಯ ಆಯಿತು, ಹಾಗೆ ಖುಷಿನೂ ಆಯಿತು, ಹೆಮ್ಮೆನೂ ಇದೆ. ನಾವಿವಾಗ ಎಲಿವೇಟ್ರನ್ನ ತೊಗೊಂಡು ಸ್ಟ್ಯಾಚ್ಯೂ ಬೇಸ್ ಏನಂತ ಕರೀತಾರೆ, ಬೇಸಲ್ಲಿ ಆ ಬೇಸ್ ಹತ್ರ ಹೋಗ್ತಾ ಇದ್ದೀವಿ. ಆ ಸ್ಟ್ಯಾಚ್ಯೂ ಎಷ್ಟು ತುಂಬ ದೊಡ್ಡದಾಗಿದೆ ಅಂತಂದರೆ ನೀವು ಇನ್ನೂ ಹೋಗ್ತಾ ನೋಡ್ಬೋದು. ಹಾಗೆ ಇಲ್ಲಿ ಎಲಿವೇಟರು ಇದೆ ಮತ್ತು ಸ್ಟೆಪ್ಸು ಇದೆ. ಸೊ ಅವ್ರು ಕಂಫರ್ಟೇಬಲ್, ಯಾರಿಗೆ ಸ್ಟೆಪ್ಸ್ ಬೇಕೋ ಸ್ಟೆಪ್ಸಲ್ಲಿ ಹೋಗ್ತಾರೆ, ಎಲಿವೇಟ್ರ್ ಬೇಕಾದರೆ ಎಲಿವೇಟರಲ್ಲೂ ಹೋಗ್ತಾರೆ. ನಾವು ಸ್ವಲ್ಪ ದೂರ ಸ್ಟೆಪ್ಸಲ್ಲೂ ಬಂದ್ವಿ, ಹಾಗೆ ಎಲಿವೇಟ್ರಲ್ಲೂ ಬಂದ್ವಿ, ಎರಡೂ ಮಿಕ್ಸ್ ಮಾಡಿ. ಯಾಕೆಂದರೆ ಎಲಿವೇಟ್ರಲ್ಲಿ ತುಂಬ ಜನ ಇರ್ತಾರೆ. ನೀವು ನೋಡ್ಬೋದು ಇಲ್ಲಿ ತುಂಬ ಜನ ಹತ್ತಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇರ್ತಾರೆ, ಏಜ್ ಆಗಿರೋರು. ಸೊ ಎಲ್ಲಿ ತುಂಬ ಜನ ಜಾಸ್ತಿ ಇದ್ದರೂ ಅಲ್ಲಿ ಸ್ಟೆಪ್ಸ್ ಯೂಸ್ ಮಾಡಿದ್ವಿ, ಎಲ್ಲಿ ಜನ ಕಡಿಮೆ ಇದ್ದರೂ ಅಲ್ಲಿ ಎಲಿವೇಟ್ರ್ ಯೂಸ್ ಮಾಡಿದ್ವಿ. ಹಾಗೆ ಆಲ್ಮೋಸ್ಟ್ ನಾವು ಲೈಕ್ ಈ ಎಲಿವೇಟ್ರಿಂದನೂ ನಾವು ಆಲ್ಮೋಸ್ಟ್ 10-15 ಮಿನಿಟ್ಸ್ ಆಯಿತು ನಾವು ಸ್ಟ್ಯಾಚ್ಯೂ ಬೇಸ್ ಹತ್ರ ರೀಚ್ ಆಗೋಕ್ಕೆ. ಹಾಗೆ ಹೋಗ್ತಾ ಒಳ್ಳೆ ವ್ಯೂವ್ಸು ಕಾಣಿಸ್ತಾ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಸ್ಟೆಪ್ಸು ಎಲ್ಲ ಕಡೆನೂ ಇರುತ್ತೆ, ನೀವು ಹತ್ಕೊಂಬರ್ಬೋದು ಆರಾಮಾಗೆ. ಮೇಲೆ ಹೋಗ್ತಾ ಹಂಗೆ ಸೀನಿಕ್ ವ್ಯೂವ್ಸು ಓಪನ್ ಆಗ್ತಾ ಇರುತ್ತೆ. ನನಗೆ ಇನ್ನೊಂದು ಆಶ್ಚರ್ಯ ವಿಚಾರ ಏನು ಅಂದರೆ ಈ ಎಲಿವೇಟ್ರ್ ಎಲ್ಲಿಂದ ಹೋಗಿದೆ ಅಂತಲೇ ಗೊತ್ತಾಗಲ್ಲ. ನಾವು ಕೆಳಗಡೆ ಮ್ಯೂಸಿಯಮಲ್ಲಿ ಮಾತ್ರ ನೋಡೋಕ್ಕಾಗೋದು ಅದು ಎಲ್ಲಿ ಸಿಚುವೇಟೆಡ್ ಇದೆ, ಹೆಂಗೆ ಹೋಗುತ್ತೆ ಅಂತ. ನೋಡಿ, ನಾವು ಹತ್ರದಿಂದ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಅವ್ರದ್ದು ಪಾದ ಅಷ್ಟೇ ಕಾಣಿಸುತ್ತೆ. ಬಟ್ ನಿಯರ್ ಬೈಯಿಂದ ನಮಗೆ ಫೇಸು ಹಾಗೆ ಕ್ಲಿಯರ್ ವ್ಯೂ ಕಾಣಿಸಲ್ಲ. ಏನಂದರೆ ನಾವು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ಗೆ ಅಂತ ಹೋಗ್ಬೋದು. ನೋಡ್ಬೋದು ನೀವಿಲ್ಲಿ ಏಜ್ ಆದವರು ಬರ್ತಾರೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ತುಂಬ ಏಜ್ ಆಗೋವರೆಗೂ ಕಾಯಬೇಡಿ, ಆದಷ್ಟು ಜಲ್ದಿ ಹೋಗಿ ನೀವು ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿದು ಇಂಜಿನಿಯರಿಂಗು ಹಾಗೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಸ್ಟ್ಯಾಚ್ಯೂನ ನೋಡಿ ಎಂಜಾಯ್ ಮಾಡಿ. ಹಾಗೆ ಒಂದು ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಇನ್ನೊಂದು ಖುಷಿ ವಿಚಾರ ಅಥವಾ ಹೆಮ್ಮೆ ವಿಚಾರ ಏನು ಅಂದರೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಮ್ಮ ಇಂಡಿಯಾಲೇ ಇರೋದ್ರಿಂದ, ಹಾಗೆ ಈ ಡಿಸೈನು ಈ ಸ್ಟ್ರಕ್ಚರ್ ಎಲ್ಲ ನಮ್ಮ ಇಂಡಿಯಾಲೇ ಇರೋದ್ರಿಂದ ಇದೊಂಥರ ಹೆಮ್ಮೆ ನಾವು ಹೇಳ್ಕೊಳ್ಳೋಕ್ಕೆ. ನಾವು ಆದಷ್ಟು ಹತ್ರ ಹೋಗಿ ನೋಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಹಾಗೆ ನಾವು ಹತ್ರ ಬಂದಾಗ ನೋಡ್ಬೋದು ಎಷ್ಟು ಡೀಟೇಲಾಗಿ ಈ ಸ್ಟ್ಯಾಚ್ಯೂನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಹಾಗೆ ಈ ಸ್ಟ್ಯಾಚ್ಯೂನ ಕ್ರಿಯೇಟ್ ಮಾಡೋಕ್ಕೆ L&T ಅಂತ ಕಂಪನಿಯವ್ರು ವಹಿಸ್ಕೊಂಡಿದ್ರು. ಈ ವೀವ್ ಗ್ಯಾಲರಿ ಏನಾನ ಕಾಣಿಸುತ್ತಾ ಅಂತ ಝೂಮ್ ಮಾಡಿ ನೋಡ್ತಾ ಇದ್ದೆ. ಬಟ್ ಈ ಸ್ಟ್ಯಾಚ್ಯೂ ತುಂಬಾ ದೊಡ್ಡದಾಗಿರೋ ಕಾರಣ ನಾವು ಕೆಳಗಡೆಯಿಂದ ನೋಡೋಕ್ಕಾಗ್ತಾ ಇರಲಿಲ್ಲ. ಈ ಶಾಲ್ದು ಎಲ್ಲ ಡೀಟೇಲಿಂಗು, ಈ ಫಿಂಗರು ತುಂಬ ಡೀಟೇಲಿಂಗಾಗಿ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಇದು ಔಟ್ ಆಫ್ ಮೈಂಡ್ ಇತ್ತು. ನಮ್ಮ ಇಂಡಿಯಾಲಿ ಈ ಥರ ಇಂಜಿನಿಯರಿಂಗ್ ಮಾಡಿರೋದು ನಮ್ಮ ಹೆಮ್ಮೆ ಅಂತಲೂ ಖುಷಿ ಆಗ್ತಾಯಿತ್ತು. ಈ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ನಾನೊಂದು ಫೋಟೋ ಹಾಕಿದ್ದೀನಿ. ಆ ಫೋಟೋಲ್ಲಿ ನೀವು ಕಂಪ್ಯಾರಿಸನ್ ಮಾಡ್ಬೋದು. ನೋಡಿ, ತುಂಬ ಹತ್ತಿರ ಬಂದಮೇಲೆ ನಮಗೆ ಏನೂ ಕಾಣಿಸ್ತಾನೆ ಇರಲ್ಲ ಸ್ಟ್ಯಾಚ್ಯೂದು ಡೀಟೇಲ್ಸು. ನಾನು ಮುಂಚೆಯಿಂದನೂ ಹೇಳ್ಕೊಂಡೇ ಬಂದಿದ್ದೀನಿ, ಈ ಸ್ಟ್ಯಾಚ್ಯೂ ತುಂಬಾ ದೊಡ್ಡದಿದೆ, ಅದಕ್ಕೆ ನಾವು ತುಂಬ ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹತ್ರ ಹೋಗ್ತಾ ನಮಗೆ ವ್ಯೂ ತುಂಬ ಕಡಿಮೆ ಆಗುತ್ತೆ. ನಾನು ಹೇಳ್ದಂಗೆ ಈ ಸ್ಟ್ಯಾಚ್ಯೂದು ಬೇಸ್ ನೋಡಿ, ಈ ಕಾಲ್ದು ಡಿಸೈನ್ ಮಾಡಿರೋದು, ಇಲ್ಲ ಈ ಚಪ್ಪಲಿ ಡಿಸೈನ್ ಎಲ್ಲ ತುಂಬಾ ಡೀಟೇಲಿಂಗಾಗಿ ಮಾಡಿದ್ದಾರೆ.
ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎಷ್ಟು ದೊಡ್ಡದಿದೆ ಅಂತ ನಂಗೆ ಗೊತ್ತಿಲ್ಲ, ನಾನು ಜಸ್ಟಿಫೈ ಮಾಡೋಕ್ಕಾಗ್ತದೆಯೋ ಇಲ್ವೋ ಈ ವಿಡಿಯೋಲಿ. ನೋಡಿ, ನಾನೊಂದು ಫೋಟೋ ಹಾಕ್ತೀನಿ ಒಂದು ಸ್ಯಾಂಪಲ್ಗೆ. ನಾನು ಆ ಫೋಟೋ ಅಲ್ಲಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಹಾಗೆ ಆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ ನಮಗೆ ಡ್ಯಾಮು ಕಾಣಿಸುತ್ತೆ, ನರ್ಮದಾ ನದಿದು. ಸೊ ಸ್ಟ್ಯಾಚ್ಯೂ ಎಲ್ಲ ನೋಡಿ ತುಂಬ ಹೊತ್ತು ಅಲ್ಲೇ ಇದ್ದು ನಂತರ ನಾವು ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತಿರ್ಗಾ ಅದೇ ನಾವು ಮೆಟ್ಲಿಂದನೂ ಇಳ್ಕೊಂಬರ್ಬೋದು, ಇಲ್ಲ ಎಲಿವೇಟರ್ಸ್ ಇಟ್ಟಿದ್ದಾರೆ. ಒಂದು ಒಳ್ಳೆ ಕೆಲಸ ಏನಪ್ಪ ಅಂದರೆ ಇಲ್ಲಿ ಎಲಿವೇಟರ್ಸು ಇದೆ, ಹಾಗೆ ಮೆಟ್ಲೂ ಇಟ್ಟಿದ್ದಾರೆ, ಯಾಕಂದರೆ ತುಂಬಾ ನಡಿಬೇಕು. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಬೆಳಗ್ಗೆ ಬಂದಾಗ ಸ್ವಲ್ಪ ಕೋಲ್ಡ್ ಇತ್ತು, ಬಟ್ ಡೇ ಪಾಸ್ ಆಗ್ತಾ ತುಂಬಾ ಬಿಸಿಲಿರುತ್ತೆ. ಸೊ ನೀವು ನೀರು ಬಾಟ್ಲು, ಸನ್ಸ್ಕ್ರೀನು, ಹಾಗೆ ಏನೇನು ಸೇಫ್ಟಿ ಮೆಷರ್ಸ್ ತೊಗೊಂಡು ಬರೋದು ಮಾತ್ರ ಮರಿಬೇಡಿ. ಹಾಗೆ ಇಲ್ಲಿ ತುಂಬಾ ನಡಿಬೇಕು. ಸೊ ಅದಕ್ಕೆ ಮೆಂಟಲಿ ಫಿಸಿಕಲಿ ರೆಡಿಯಾಗೇ ಬನ್ನಿ ನೀವು. ಹೋಗ್ಬೇಕಾದ್ರೆ ಇದ್ದಿದ್ದ ಜೋಶು ನಮಗೆ ಬರಬೇಕಾದ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಏನಂದರೆ ಅಲ್ಲಿ ತುಂಬ ನಡೆದು, ಹಾಗೆ ಬಿಸಿಲೂ ಇರುತ್ತೆ, ಸ್ವಲ್ಪ ಎಕ್ಸಾಸ್ಟಿವ್ ಥರ ಫೀಲ್ ಆಗುತ್ತೆ. ನೀವು ನೋಡ್ಬೋದು, ನಾವು ಹೋಗಿದ್ದು ಸಂಡೇ, ತುಂಬಾ ಜನ ಇದ್ದಾರೆ, ಬಟ್ ಜಾಗ ತುಂಬ ದೊಡ್ಡದಾಗಿರೋದ್ರಿಂದ ನಮಗೆ ಜನ ಅಷ್ಟು ಕಾಣಿಸಲ್ಲ ಅಂತ ಅನಿಸುತ್ತೆ. ತುಂಬ ಜನನೂ ಬಂದಿದ್ದರು ಆ್ಯಕ್ಚುಲಿ ಅವತ್ತು ಸಂಡೇ. ಹಾಗೆ ಇಲ್ಲಿ ತುಂಬಾ ನಡಿಬೇಕು, ಅದಕ್ಕೋಸ್ಕರ ಅವರು ಎಲಿವೇಟರ್ಸು ಇಟ್ಟಿದ್ದಾರೆ. ನಾವು ಬರಬೇಕಾದ್ರೂ ಎಲಿವೇಟ್ರ್ ಯೂಸ್ ಮಾಡ್ಕೊಂಬಂದ್ವಿ, ಹೋಗ್ಬೇಕಾದ್ರೂ ಎಲಿವೇಟ್ರ್ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ವೆಯ್ಟಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ಏನಂದರೆ ಬೋರ್ಡ್ ಎಲಿವೇಟ್ ಮಾಡೋಕ್ಕೆ ಸ್ವಲ್ಪ ಜನ ಜಾಸ್ತಿ ಇದ್ದರೆ. ಹಾಗೆ ನಾವು ವೀವಿಂಗ್ ಗ್ಯಾಲರಿಗೂ ಹೋಗ್ತೀವಿ ಅಂದರೆ ತುಂಬಾ ದೊಡ್ಡ ಕ್ಯೂ ಇರುತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿದು ಇನ್ನೊಂದು ಅಟ್ರಾಕ್ಟಿವ್ ಪಾಯಿಂಟ್ ಏನಂದರೆ ಲೈಟ್ ಆ್ಯಂಡ್ ಸೌಂಡ್ ಶೋನು ಇರುತ್ತೆ ಸಂಜೆ ಹೊತ್ತು. ಇದು ಟೈಮಿಂಗ್ಸ್ ಏನಪ್ಪ ಅಂದರೆ 7 to 7:30 ಇರುತ್ತೆ. ನಾನು ಮುಂಚೆನೇ ಹಳೆ ವೀಡಿಯೋಲಿ ಹೇಳ್ದಂಗೆ ತುಂಬ ಚೇರ್ಸ್ಗಳು ನೋಡಿದ್ವಿ. ಈ ಚೇರ್ ಏನಕ್ಕೆ ಅಂದರೆ ಈ ಲೈಟ್ ಆ್ಯಂಡ್ ಶೋನ ಕೂತ್ಕೊಂಡು ಅದನ್ನ ಎಂಜಾಯ್ ಮಾಡೋಕ್ಕೆ. ಫೋಟೋಗ್ರಫಿ ಅಲೌಡ್ ಇರುತ್ತೆ, ಆದರೆ ಫ್ಲ್ಯಾಶ್ ಆಫ್ ಮಾಡಿರಬೇಕು. ನಾನು ಪಾರ್ಟ್ 1 ವೀಡಿಯೋಲಿ ಹೇಳ್ದಂಗೆ ಇಲ್ಲಿ ತುಂಬ ಜಾಗಗಳಿದೆ ನೋಡೋಕ್ಕೆ. ನಮಗೆ ಇನ್ನೊಂದು ಜಾಗ ನೋಡೋಕ್ಕೆ ಟೈಮ್ ಸಿಕ್ಕಿದ್ದು ಅಂದರೆ ಅಲ್ಲಿ ನಿಯರ್ ಬೈ ಝೂ ಇದೆ, ಚಿಕ್ಕ ಝೂ ಇದೆ. ಸೊ ಅಲ್ಲಿ ಝೂವಲ್ಲಿ ತೆಗೆದಿದ್ದ ಫೋಟೋಸ್ ಇದು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು, ನೀವು ಟ್ರೈ ಮಾಡಿ. ಹಾಗೆ ನಾವು ಲಾಸ್ಟ್ ಪಾಯಿಂಟ್ ನೋಡೋಕ್ಕೆ ಹೋಗಿದ್ದು ಅಂದರೆ ನರ್ಮದಾ ನದಿದು ಡ್ಯಾಮು. ಸೊ ಈ ಡ್ಯಾಮ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂಯಿಂದ 360 ಡಿಗ್ರಿ ವ್ಯೂವಲ್ಲಿ ನಾವು ನೋಡ್ಬೋದು ಈ ಡ್ಯಾಮ್ನ. ಆ್ಯಕ್ಚುಲಿ ಡ್ಯಾಮ್ನ ಸರ್ದಾರ್ ಸರೋವರ್ ಡ್ಯಾಮ್ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿಯಿಂದ 3.2 ಕಿಲೋಮೀಟರ್ಸ್ ಇದೆ, ಹಾಗೂ ಇದು ಗ್ರಾವಿಟಿ ಡ್ಯಾಮ್ ಅಂತಲೂ ಕರೀತಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸತಿ ಬನ್ನಿ, ಈ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಿ.